ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನೊಳ್ಳಿ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಒಂದೇ ಒಂದು ಡ್ರಾಪ್ ಎಣ್ಣೆ ಬಳಸದೇ ಮಾಡುವಂತಹ ಒಂದು ಟ್ರೆಡಿಷ್ನಲ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಮುತ್ತಜ್ಜಿ ಅವರೆಲ್ಲ ಹೆಚ್ಚಾಗಿ ಮಾಡ್ತಾ ಇದ್ರಂತೆ. ಹಾಗೆ ನೆಗಡಿ ಜ್ವರ ಆದಾಗ ಏನು ತಿಂದರೂ ಟೇಸ್ಟ್ ಕೊಡಲ್ಲಲ್ವಾ. ಆ ಟೈಮ್ನಲ್ಲಿ ಈ ಥರ ಹಸಿಮೆಣ್ಸಿನ್ಕಾಯಿ ತೊಕ್ಕು ಅಥವಾ ಪಚ್ಚಡಿ ಮಾಡ್ಕೊಂಡು ತಿಂದರೆ ನೆಗಡಿ ಜ್ವರ ಎಲ್ಲ ಕಿತ್ತೋಗ್ಬಿಡುತ್ತೆ. ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತಂದೇಳಿ ಒಂದ್ಸಲ ಚೆಕ್ ಮಾಡೋಣ. ಮೊದಲಿಗೆ ನಾವಿಲ್ಲಿ ಈ ಚಟ್ನಿ ಮಾಡೋದಕ್ಕೆ ಅಂದರೆ ಈ ಗೊಜ್ಜು ಮಾಡೋದಕ್ಕೆ ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಡಾರ್ಗಾಗಿರ್ತಕ್ಕಂಥದ್ದು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಒಂದು ಮೀಡಿಯಮ್ ಸೈಜಿಂದು ಟೊಮಾಟೊ, ಒಂದು ಎಸ್ಲಾಗಷ್ಟು ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅಂದರೆ ಸ್ವಲ್ಪ ಕಲ್ಲುಪ್ಪು ತೊಗೊಂಡಿದ್ದೀನಿ. ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತಂದೇಳಿ ನೋಡೋಣ. ಫಸ್ಟ್ ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ವಲ್ವ ಅದನ್ನು ಒಂದೆರಡು ತುಂಡುಗಳಾಗಿ ಮಾಡಿಕೊಂಡು ಈ ರೀತಿ ಕಲ್ಲಲ್ಲಿ ಹಾಕ್ಕೊಂಡಿದ್ದಾದಮೇಲೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಈ ರೀತಿ ನೈಸ್ ಆಗ್ತಾ ಇರಬೇಕಾದ್ರೆ ಟೊಮೆಟೊನ ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನಾವು ಊರಲ್ಲಿದ್ದಾಗ ನಾವೆಲ್ಲ ತೋಟಕ್ಕಂತಂದೇಳಿ ಹೋದಾಗ ಎಷ್ಟೇ ಒಳ್ಳೆ ಅಡುಗೆ ಮಾಡ್ಕೊಂಡು ತೊಗೊಂಡೋದ್ರು ತೋಟದಲ್ಲಿ ಫ್ರೆಶ್ ಆಗಿರೋಂಥ ತರಕಾರಿ ಕಿತ್ಕೊಂಡು ನಮ್ಮಮ್ಮ ಕೈಯಿಂದನೇ ಕಿವುಚ್ಬಿಟ್ಟು ಈ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿಕೊಟ್ಟಿರೋರು. ನಾವು ಮನೆಯಿಂದ ತೊಗೊಂಡೋಗಿರೋಂಥ ಅಡುಗೆ ಬಿಟ್ಟು ಎಲ್ಲರೂ ಇದೇ ತೊಕ್ಕನ್ನೇ ಹಾಕ್ಸ್ಕೊಂಡು ತಿಂದಿರೋರು. ಜಸ್ಟ್ ತರಕಾರಿ ಕಿತ್ಕೊಂಬಂದು ಪ್ಲೇಟಲ್ಲಿ ಹಾಕಿದರೆ ಸಾಕು ಘಮ ಘಮ ಅಂತಂದೇಳಿ ಫ್ಲೇವರ್ ಬಂದಿರೋದು. ಈಗ ನಾವೇನೇ ಮಾಡಿದರೂ ಅದು ರುಚಿ ಕೊಡಲ್ಲ. ಹಾಗೆ ಜನಗಳ ಮಧ್ಯೆ ಆ ಬಾಂಡಿಂಗೂ ಇಲ್ಲ, ಆ ಪ್ರೀತಿನೂ ಇಲ್ಲ. ಟೊಮೆಟೊನ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದಾದಮೇಲೆ ಹಸಿ ಕರಿಬೇವು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿನ ಹಾಕ್ಕೊಂಡು ಬೆಳ್ಳುಳ್ಳಿನ ಸ್ವಲ್ಪ ಲೈಟಾಗಿ ಕುಟ್ಬೇಕಷ್ಟೇ. ಅದನ್ನು ತುಂಬ ನೈಸಾಗೆಲ್ಲ ರುಬ್ಕೊಳ್ಳೋದಕ್ಕೆ ಹೋಗಬಾರ್ದು. ಚಟ್ನಿ ಹಾಕ್ಕೊಂಡು ತಿಂತಾ ಇರಬೇಕಾದ್ರೆ ಬೆಳ್ಳುಳ್ಳಿ ಎಲ್ಲ ಬಾಯಿಗೆ ಸಿಗ್ತಾ ಇರಬೇಕು. ನೆಕ್ಸ್ಟ್ ಇದಕ್ಕೆ ಹುಣಸೆ ಹಣ್ಣು ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಜಸ್ಟ್ ಒಂದು ಸಲ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ಚಟ್ನಿಗೆ ಒಗ್ಗರಣೆ ಹಾಕೋದೇ ಬೇಡ. ಬಿಸಿ ಬಿಸಿ ಅನ್ನಕ್ಕೆ ಆಗಿರ್ಬೋದು, ಚಪಾತಿಗೆ ಆಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು ತುಂಬಾ ರುಚಿ ಕೊಡುತ್ತೆ. ಬಾಯಿ ರುಚಿ ಕೆಟ್ಟಾಗಂತೂ ಕಂಪಲ್ಸರಿ ಈ ರೀತಿ ಈ ಚಟ್ನಿನ ಮಾಡ್ಕೊಂಡು ತಿನ್ನಲೇಬೇಕು. ಹಾಗೆ ಈ ಚಟ್ನಿನ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಳೋದಕ್ಕಿಂತ ಈ ರೀತಿ ಕಲ್ಲಲ್ಲಿ ಹಾಕಿ ರುಬ್ಕೊಳ್ಳೋದ್ರಿಂದ ತುಂಬಾ ರುಚಿ ಕೊಡುತ್ತೆ. ಚಟ್ನಿ ರೆಡಿ ಆಗೋದೊಳಗೆ ನಮ್ಮಮ್ಮ ಬಿಸಿ ಬಿಸಿ ರೈಸ್ ಮಾಡಿಟ್ಟಿದ್ರು. ಬಿಸಿ ರೈಸ್ ಜೊತೆಗೆ ಸ್ವಲ್ಪ ಚಟ್ನಿನ ಹಾಕ್ಕೊಂಡು ತಿಂತಾಯಿದ್ರೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ನಾವೆಷ್ಟೇ ಒಳ್ಳೆ ಅಡುಗೆಗಳು ಮಾಡ್ಕೊಂಡು ತಿಂದರೂ ಇದ್ರ ಟೇಸ್ಟ್ ಕೊಡಲ್ಲ. ನಾನು ಆಗಲೇ ಟ್ರೆಡಿಷ್ನಲ್ ರೆಸಿಪಿ ಅಂತ ಏನು ಕೇಳಿದೆ ಅಂದರೆ ನಮ್ಮ ಹಳ್ಳಿಗಳ ಕಡೆ ಈಗಲೂ ಈ ಚಟ್ನಿನ ಮಾಡ್ಕೊಂಡು ತಿಂತಾ ಇರ್ತಾರೆ. ಸೊ ಹಾಗಾಗಿ ನಾನು ಹೇಳಿದ್ದು. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.